Hi, hello everybody. Welcome to Vikas Commerce Tutorials and I am Mr. Vikas Murke here. So ಸ್ನೇಹಿತರೆ ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಕರ್ನಾಟಕ ಗವರ್ಮೆಂಟ್ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟಿನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದು ಅನ್ನೋದನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಇವತ್ತಿನ ಸೆಷನ್ನಲ್ಲಿ ಆಗ್ತದೆ. ಎಷ್ಟೋ ಜನ ನಮ್ಮ ಅಕೌಂಟೆನ್ಸಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ವಿಡಿಯೋ ನೋಡಿ ನನಗೆ ಮೆಸೇಜ್ ಕೂಡ ಮಾಡಿದ್ರಿ, ಸರ್ 2 ಮಾರ್ಕ್ಸ್ ವಿಡಿಯೋಗಳನ್ನು ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಹಾಕ್ರಿ ಅಂತೇಳಿ. ಹಾಗಾಗಿ 2 ಮಾರ್ಕ್ಸ್ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ನಾವೀಗ ತರ್ತಾ ಇದ್ದೀವಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ನಾವು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ನೋಟಿಫಿಕೇಶನ್ ಬಾರ್ನಲ್ಲಿ ನಿಮಗೆ ಸಿಗ್ತದೆ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಸಿಗ್ತದೆ. ಎನಿ ಟೈಮ್ ಎನಿ ಕ್ವೆರೀಸ್ ರಿಲೇಟೆಡ್ ಟು ಕ್ಲಾಸ್ 11 and 12 ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್, ನನ್ನ ಫೋನ್ ನಂಬರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಅದ, ಅಲ್ಲಿ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನಗೆ ನಿಮ್ಮ ಡೌಟ್ಸನ್ನು ಬಗೆಹರಿಸಿಕೊಳ್ಳುವಂತಹ ಅವಕಾಶ ಕೂಡ ನಿಮಗೆ ಇರ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್, ದಟ್ ಈಸ್ 2 marks important questions of second PUC business studies for the annual examination 2024. ಈಗ ಇದು ಬರೋದು ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ ನಲ್ಲಿ. ಸೆಕ್ಷನ್ ಎ ಇಸ್ ಆಫ್ 1 ಮಾರ್ಕ್, ಸೆಕ್ಷನ್ ಬಿ ಇಸ್ ಆಫ್ 2 ಮಾರ್ಕ್ಸ್. ಇಲ್ಲಿ ನಿಮಗೆ ಕೇಳುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು 10 ಕ್ವಶನ್ಸ್. ಅವ್ರು ನಿಮಗೆ ಕೇಳೋದು ಎಷ್ಟಪ್ಪ ಅಂದರೆ 10 ಕ್ವಶನ್ಸ್. ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು? ಆನ್ಸರ್ ಮಾಡಬೇಕಾಗಿರೋದು 6 ಕ್ವಶನ್ಸ್. ಸೊ ಐ ಹೋಪ್ ಐ ಆಮ್ ಕ್ಲಿಯರ್ ಹಿಯರ್. 10 ಕ್ವಶನ್ಸ್ ನಿಮಗೆ ಕೇಳ್ತಾ ಇದ್ದಾರೆ ಅವರು, ನೀವು ಆನ್ಸರ್ ಮಾಡಬೇಕಾಗಿರೋದು ನಂಬರ್ ಆಫ್ ಆನ್ಸರ್ಸ್ ಆರ್ 6. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಈಗ ಯಾರೆಲ್ಲ ನನ್ನ ಬ್ಲೂ ಪ್ರಿಂಟ್ ವಿಡಿಯೋನ ಕೂಡ ನಾನು ಮಾಡಿದ್ನಿ, ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಬ್ಲೂ ಪ್ರಿಂಟ್ ಅನ್ನ ಸ್ಟಡಿ ಮಾಡುವಂತಹ ಒಂದು ವಿಡಿಯೋ ಕೂಡ ನಾವು ಹಾಕಿದ್ದೀವಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ನೀವು ಕೂಡ ಆ ವಿಡಿಯೋನ ನೋಡಬಹುದು. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಮೊದಲು ಅದನ್ನು ನೋಡಿಕೊಂಡು ಆ ನಂತರ ಇದನ್ನು ನೋಡಿದರೆ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಐಡಿಯಾ ಬರ್ತದೆ. ಓಕೆ, ಸೊ ಇಲ್ಲಿ ಸೆಕ್ಷನ್ ಬಿ ನಲ್ಲಿ ಕವರ್ ಆಗಿರೋದು 2 ಮಾರ್ಕ್ಸ್ ಕ್ಯಾಟಗರಿ. ನಂಬರ್ ಆಫ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇಸ್ 10 ಕ್ವಶನ್ಸ್. ಯು ನೀಡ್ ಟು ಆನ್ಸರ್ 6 ಆಫ್ ದೆಮ್. ಸೊ ಮೂರನೇ ಚಾಪ್ಟರ್ ದಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ನಮ್ಮ ಬ್ಲೂ ಪ್ರಿಂಟ್ ಅನ್ನು ನೋಡಿದರೆ ವ್ಯವಹಾರ ಪರಿಸರ ಅನ್ನೋ ಒಂದು ಚಾಪ್ಟರ್ ಅನ್ನ ಹೊರತುಪಡಿಸಿದರೆ ಉಳಿದೆಲ್ಲ ಚಾಪ್ಟರ್ಸ್ಗಳಲ್ಲಿ ಅಂದರೆ 11 ಚಾಪ್ಟರ್ಸ್ ಅದಾವ್ರಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಪಕ್ಕದಲ್ಲಿ ಇಟ್ಟರೆ 10 ಚಾಪ್ಟರ್ಸ್. ಆ 10 ಚಾಪ್ಟರ್ಸ್ ಪ್ರತಿಯೊಂದು ಚಾಪ್ಟರ್ದಲ್ಲಿ 1-2 ಮಾರ್ಕ್ಸ್ಗಿನ ಕ್ವಶನ್ ಬರ್ತದೆ ಎಕ್ಸಾಮಿನಲ್ಲಿ. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದನ್ನು ನೋಡ್ಕೊಂತ ನಾವು ಹೋಗುವಂಥ ಕೆಲಸವನ್ನು ಈ ಕ್ಲಾಸ್ನಲ್ಲಿ ಮಾಡ್ತೀವಿ. ಸೊ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾನು ಬೋರ್ಡ್ ಮೇಲೆ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಬರಿತಾ ಇದ್ದೀನಿ, ಕ್ವಶನ್ಸ್ ಕೂಡ ಇಂಗ್ಲೀಷ್ನಲ್ಲಿ ಇದಾವೆ. ಅಲ್ಲಿಂದಲ್ಲೇ ನಾನು ಕನ್ನಡದಲ್ಲಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀನಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಕ್ವಶನ್ಸ್ಗಳನ್ನು ಬರಿಬೇಕು. ವಿಡಿಯೋನ ನೋಡೋಕ್ಕಿಂತ ಮುಂಚೆ ಒಂದು ನೋಟ್ಬುಕ್ ಮತ್ತೊಂದು ಪೆನ್ ನಿಮ್ಮ ಮುಂದೆ ಇದ್ದರೆ ಇನ್ನೂ ಕೂಡ ಅದು ಅನುಕೂಲಕರವಾಗ್ತದೆ. ಸೊ ಡಿಫೈನ್ ಮ್ಯಾನೇಜ್ಮೆಂಟ್ ಮೊದಲನೇ ಚಾಪ್ಟರಿಂದ ಅವರು ಕೇಳುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಹಳೆ ಕ್ವಶನ್ ಪೇಪರ್ಸ್ ನೋಡಿದಾಗ ಹಲವಾರು ಬಾರಿ ರಿಪೀಟ್ ಆಗ್ತಾ ಇರೋ ಕ್ವಶನ್ ಡಿಫೈನ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತೇಳಿ ಒಂದು ಕ್ವಶನ್ ಬರ್ತದೆ. ಅದಾದ ನಂತರ ಡಿಫೈನ್ ಕೋಆರ್ಡಿನೇಷನ್, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತೇಳಿ ಒಂದು ಕ್ವಶನ್ ಬರ್ತದೆ. ಅದಾದ ನಂತರ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ದೇರ್ ಆರ್ 3 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಯು ನೀಡ್ ಟು ಆನ್ಸರ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. 3 ಸಂಘಟನಾತ್ಮಕ ಉದ್ದೇಶಗಳನ್ನು ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ತೀವಿ. ಅವ್ರು ಕೇಳೋದು ಯಾವುದಾದರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ ಅಂತೇಳಿ. ಪ್ರಾಫಿಟ್, ಗ್ರೋತ್, ಸರ್ವೈವಲ್. ಪ್ರಾಫಿಟ್, ಗ್ರೋತ್ ಆ್ಯಂಡ್ ಸರ್ವೈವಲ್, PGS. ಅಸ್ತಿತ್ವ, ಲಾಭ, ಬೆಳವಣಿಗೆ ಅಂತ ಕರಿತೀವಿ. ಲಾಭ, ಬೆಳವಣಿಗೆ, ಅಸ್ತಿತ್ವ ಯಾವುದೂ ರೀತಿ ಕರೀಬಹುದು. 2 ಮಾರ್ಕ್ಸ್ಗೆ ಈ ರೀತಿ ಕೇಳಿದಾಗ ಎಷ್ಟೋ ಜನರ ಒಂದು ಕ್ವಶನ್ ಏನಪ್ಪ ಅಂದರೆ ಸರಿ ಅಸ್ತಿತ್ವ ಬಗ್ಗೆ ಒಂದು ಲೈನ್ ಬರಿಬೇಕೇನ್ರಿ, ಲಾಭದ ಬಗ್ಗೆ ಒಂದು ಲೈನ್ ಎಕ್ಸ್ಪ್ಲೇನ್ ಮಾಡಬೇಕೇನ್ರಿ, ಬೆಳವಣಿಗೆ ಬಗ್ಗೆ ಒಂದು ಲೈನ್ ಎಕ್ಸ್ಪ್ಲೇನ್ ಮಾಡಬೇಕು. ನೋ, ವೆನ್ ದೇ ಆರ್ ಆಸ್ಕಿಂಗ್ ಫಾರ್ 2 ಮಾರ್ಕ್ಸ್ ಅಪಾರ್ಟ್ ಫ್ರಮ್ WH ಕ್ವಶನ್, WH ಕ್ವಶನ್ನ ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ಅಂದರೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ 2 ಈ ರೀತಿ ಕೇಳಿದಾಗ 2 ಪಾಯಿಂಟ್ಸನ್ನು ಬರೆದು ಮುಂದೆ ಹೋಗಬೇಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಡಿಫೈನ್ ಮ್ಯಾನೇಜ್ಮೆಂಟ್ ಅಂದಾಗ, ಡಿಫೈನ್ ಕೋಆರ್ಡಿನೇಷನ್ ಅಂದಾಗ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂದಾಗ ಆ ವ್ಯಾಖ್ಯಾನ ಕೊಟ್ಟವರು ಯಾರು ಅವರ ಹೆಸರನ್ನು ನೀವು ಬರಿಬೇಕು. ಅಕಾರ್ಡಿಂಗ್ ಟು, ಇವರ ಪ್ರಕಾರ ಈ ರೀತಿ.
ABC ಅವರ ಪ್ರಕಾರ ನಿರ್ವಹಣೆ ಎಂದರೆ ಈ ರೀತಿ ನೀವು ಬರೀಬೇಕು. ಅಕಾರ್ಡಿಂಗ್ ಟು ABC, ಎಕ್ಸಾಂಪಲ್ ಇದು ABC, ಓಕೆ, ನೇಮ್ ಆಫ್ ದಿ ಪರ್ಸನ್ ಬರೀಬೇಕು. ಅಕಾರ್ಡಿಂಗ್ ಟು ABC ಮ್ಯಾನೇಜ್ಮೆಂಟ್ ಮೀನ್ಸ್, ಈ ರೀತಿ ನೀವು ಡಿಫೈನ್ ಅಂದಾಗ ಈ ರೀತಿ ಬರೀಬೇಕಾಗ್ತದೆ. ಕಮಿಂಗ್ ಟು ಸೆಕೆಂಡ್ ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು. ಈ ಚಾಪ್ಟರ್ ಇಂದ 2 ಮಾರ್ಕ್ಸ್ ಯಾವ ಇಂಪಾರ್ಟೆಂಟ್ ಕ್ವಶನ್ ರೀ ಸರ ನೋಡೋದಾದ್ರೆ, ಡಿಫರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಕ್ಕೆ 2 ವ್ಯತ್ಯಾಸಗಳನ್ನು ಬರೀಬೇಕು. ಇದು ಕೂಡ ಬಹಳಷ್ಟು ಸಲ ರಿಪೀಟ್ ಆಗಿರುವಂಥ ಕ್ವಶನ್. ದಿಸ್ ಇಸ್ VIP ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ಡಿಫರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್. ಯು ನೀಡ್ ಟು ರೈಟ್ 2 ಡಿಫರೆನ್ಸಸ್. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ನಡುವಿನ 2 ವ್ಯತ್ಯಾಸಗಳನ್ನು ನೀವು ಬರೀಬೇಕಾಗ್ತದೆ. ಅದಾದ ನಂತರ ವಾಟ್ ಈಸ್ ಮೆಂಟಲ್ ರೆವಲ್ಯೂಷನ್? ಯಾರು ನಮ್ಮ FW ಟೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿಯನ್ನು ಅಥವಾ ಮಾನಸಿಕ ಕ್ರಾಂತಿಯ ಅರ್ಥವನ್ನು ಬರೆಯಿರಿ ಅಂತೇಳಿ ಇದು ಕೂಡ ರಿಪೀಟ್ ಆಗಿರುವಂಥ ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, VIP. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಬಿಟ್ಟು ಹೋಗುವ ಪ್ರಶ್ನೆನೇ ಇಲ್ಲ, ಕಂಪಲ್ಸರಿ ಅಭ್ಯಾಸ ಮಾಡಲೇ ಹೋಗ್ಬೇಕು ನೀವು. ಓಕೆ, ವಾಟ್ ಈಸ್ ಮೆಂಟಲ್ ರೆವಲ್ಯೂಷನ್? ಮಾನಸಿಕ ಕ್ರಾಂತಿ ಎಂದರೇನು ಅಂತೇಳಿ ಬರ್ತದೆ. ಅದಾದ ನಂತರ ಹೆನ್ರಿ ಫ್ಯೂಯಲ್ ರವರು 14 ತತ್ವಗಳನ್ನು ಕೊಟ್ಟಾರೆ. 14 ತತ್ವದಾಗ ಯಾವುದಾದ್ರೂ ಒಂದು ತತ್ವದ ಮೀನಿಂಗನ್ನು ಅವ್ರು ಕೇಳಬಹುದು. ಈ ಡಿಸಿಪ್ಲಿನ್ ಅನ್ನೋದು ಬಹಳಷ್ಟು ರಿಪೀಟ್ ಆಗ್ತಾ ಇರೋದನ್ನು ನೋಡಿದ್ದೀವಿ. ಶಿಸ್ತು ಎಂದರೇನು? ಶಿಸ್ತು ಎಂದರೆ ಸಂಸ್ಥೆಯ ನಿಯಮಾವಳಿಗಳಿಗೆ ತಕ್ಕಂತೆ ಕೆಲಸವನ್ನು ನಿರ್ವಹಿಸುವುದು, ಕೆಲಸವನ್ನು ಮಾಡುವಂಥದ್ದು. ಆಬ್ಲಿಗೇಷನ್ ಟುವರ್ಡ್ಸ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಆರ್ಗನೈಸೇಷನ್ಸ್. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಆನ್ಸರ್ಸ್ ನಿಮಗೆ ಸಿಗ್ತಾವ್ರಿ. ಓಕೆ, ಇವು ಇಂಪಾರ್ಟೆಂಟ್ ಕ್ವಶನ್ಸ್. ಯಾವುದು? 2ನೇ ಚಾಪ್ಟರಿಂದ ಬರುವಂಥದ್ದು. ಮಾನಸಿಕ ಕ್ರಾಂತಿ, ಶಿಸ್ತು ಎಂದರೇನು, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವಿನ 2 ವ್ಯತ್ಯಾಸಗಳು. ಅದಾದ ನಂತರ ಚಾಪ್ಟರ್ ನಂಬರ್ 4, ದಟ್ ಈಸ್ ಪ್ಲಾನಿಂಗ್, ಯೋಜಿಸುವಿಕೆ. ಚಾಪ್ಟರ್ನಿಂದ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್? ಇಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನು ಬರೆದಿದ್ದೀನಿ. ನಂಬರ್ 1, ಫೀಚರ್ಸ್. ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಯಾವುದಾದರೂ 2 ಲಕ್ಷಣಗಳು. ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಓನ್ಲಿ ಪಾಯಿಂಟ್ಸ್ ಆರ್ ಇನಫ್. ಪಾಯಿಂಟ್ ಬರೆದ್ರೆ ಸಾಕು. ಸ್ಟೆಪ್ಸ್, ಯೋಜಿಸುವಿಕೆಯಲ್ಲಿ ಬರುವಂತಹ ಮೊದಲು 2 ಹಂತಗಳು. ಗಿವ್ ದಿ 2 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್ ಪ್ರೊಸೆಸ್. ಫಸ್ಟ್ 2 ಸ್ಟೆಪ್ಸ್. ಈ ರೀತಿ ಕೇಳ್ಬೋದು. ನಾನು ಶಾರ್ಟ್ಕಟ್ದಾಗ ಬರ್ತಿದ್ದೀನಿ. ಇಲ್ಲಿ ಕ್ವಶನ್ ಅವರು ಲೆಂದಿಯಾಗಿ ಕೇಳ್ತಾರೆ. ವಾಟ್ ಆರ್ ದಿ 2 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್? ವಾಟ್ ಆರ್ ದಿ ಫಸ್ಟ್ 2 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್ ಪ್ರೊಸೆಸ್? ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ ಮೊದಲ 2 ಹಂತಗಳು ಯಾವುವು ಅಂತೇಳಿ ಕೇಳ್ಬೋದು ಈ ರೀತಿ. ಓಕೆ, ಆಮೇಲೆ ಸ್ಟ್ರಾಟರ್ಜಿ ಅಂದರೆ ಕಾರ್ಯತಂತ್ರ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ಎಲ್ಲಿ ಬರ್ತದಪ್ಪ ಅಂದರೆ ಈ ಯೋಜಿಸುವಿಕೆಯಲ್ಲಿ ಇದು ನೋಡ್ರಿ 2 ವಿಧಗಳನ್ನು ನೋಡ್ತೀವಿ. ಏಕ ಬಳಕೆ ಯೋಜನೆ, ಸ್ಥಾಯಿ ಯೋಜನೆ. ದೇರ್ ಆರ್ 2 ಟೈಪ್ಸ್ ಆಫ್ ಪ್ಲ್ಯಾನ್ಸ್. ಸಿಂಗಲ್ ಯೂಸ್ ಪ್ಲ್ಯಾನ್, ಆಮೇಲೆ ಅದಾದ ನಂತರ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಅಂತ ಕರಿತೀವಿ. ಆ ಸಿಂಗಲ್ ಯೂಸ್ ಮತ್ತು ಸ್ಟ್ಯಾಂಡಿಂಗ್ ಪ್ಲ್ಯಾನ್ಗಳಲ್ಲಿ ಇವೆಲ್ಲ ಕಾಣ್ತೀರಿ. ಯಾವ್ಯಾವು? ಸ್ಟ್ರಾಟರ್ಜಿ ಅಲ್ಲೇ ಬರ್ತದೆ, ಪ್ರೊಸೀಜರ್ ಅಲ್ಲೇ ಬರ್ತದೆ, ಪ್ರೋಗ್ರಾಮ್ ಅಲ್ಲೇ ಬರ್ತದೆ. ಕಾರ್ಯತಂತ್ರ, ಕಾರ್ಯವಿಧಾನ, ಕಾರ್ಯಕ್ರಮ. ಕಾರ್ಯತಂತ್ರ, ಕಾರ್ಯವಿಧಾನ, ಕಾರ್ಯಕ್ರಮ, ಈ 3ರ ಮೀನಿಂಗನ್ನು ನೀವು ಓದಬೇಕು. ಇದು ರಿಪೀಟ್ ಆಗ್ತಾ ಇದೆ ಯೋಜಿಸುವಿಕೆಯಲ್ಲಿ. ಓಕೆ, ಈ ಲಕ್ಷಣ ಮತ್ತು ಹಂತಗಳಿಗೆ ನೀವು ಆಲ್ರೆಡಿ 4 ಮಾರ್ಕ್ಸ್ ಸ್ಟಡಿ ಮಾಡ್ತೀರಿ ಕೆಲವೊಂದು ಸಲ. ಹಾಗಾಗಿ ಅದಕ್ಕಿಂತನೂ ಜಾಸ್ತಿ ಕಾನ್ಸಂಟ್ರೇಟ್ ಇಲ್ಲಿ 3 ಇರಬೇಕು. ಕಾರ್ಯತಂತ್ರ, ಕಾರ್ಯವಿಧಾನ, ಕಾರ್ಯಕ್ರಮಕ್ಕೆ ಜಾಸ್ತಿ ಕಾನ್ಸಂಟ್ರೇಟನ್ನು ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಚಾಪ್ಟರ್ ನಂಬರ್ 4. 1, 2, 3 3 ಚಾಪ್ಟರ್ಸ್ ಮುಗಿಸಿದ್ವಿ. ಈಗ ಕಮಿಂಗ್ ಟು ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 3 ನಾನು ಬರ್ದಿಲ್ಲ, ಬಿಕಾಸ್ ಚಾಪ್ಟರ್ ನಂಬರ್ 3 ಯಾವುದೇ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಚಾಪ್ಟರ್ ನಂಬರ್ 5, ಆರ್ಗನೈಸಿಂಗ್, ಸಂಘಟಿಸುವಿಕೆ. ಇಲ್ಲಿಂದ ಯಾವ ಬರ್ತಾವಪ್ಪ ಅಂದರೆ ಡಿಫೈನ್ ಆರ್ಗನೈಸಿಂಗ್, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಇದು ಕೂಡ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಲವಾರು ಬಾರಿ ಇದು ರಿಪೀಟ್ ಆಗಿರುವಂಥ ಕ್ವಶನ್. ಅದಾದ ನಂತರ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಯ ನಡುವಿನ 2 ವ್ಯತ್ಯಾಸಗಳನ್ನು 2 ಮಾರ್ಕ್ಸ್ಗೆ ಅವರು ಕೇಳುವಂಥ ಸಾಧ್ಯತೆ ಇರ್ತದೆ. ಅದಾದ ನಂತರ ಈಗ ವ್ಯತ್ಯಾಸಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅವರು ಅರ್ಥವನ್ನು ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಆಲ್ಸೋ ಆಸ್ಕ್ ಮೀನಿಂಗ್ ಆಫ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಚಾಪ್ಟರ್ ನಂಬರ್ 5. ಇಲ್ಲಿ ಜಸ್ಟ್ 3 ಕ್ವಶನ್ಸ್ ಓದಬೇಕು. ವ್ಯಾಖ್ಯಾನಿಸಿ, ಸಂಘಟನೆಯನ್ನು ವ್ಯಾಖ್ಯಾನಿಸಿ, ಔಪಚಾರಿಕ ಅನೌಪಚಾರಿಕ ನಡುವಿನ ವ್ಯತ್ಯಾಸ, ಔಪಚಾರಿಕ ಅನೌಪಚಾರಿಕ ಅರ್ಥ. ಅದಾದ ನಂತರ 6ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್. ಇಲ್ಲಿ VIP ಕ್ವಶನ್ ಯಾವುದು ಅಂದರೆ ಓರಿಯಂಟೇಷನ್. VIP ಕ್ವಶನ್ ಈಸ್ ಓರಿಯಂಟೇಷನ್. ಸಿಬ್ಬಂದಿ ನಿರ್ವಹಣೆಯಲ್ಲಿ ಅಭಿಶಿಕ್ಷಣ ಎಂದರೆ ಏನು ಅಂತೇಳಿ ಈ ರೀತಿ ಒಂದು ಕ್ವಶನ್ ಕೂಡ ಕಾಣ್ತೀವಿ. ಅದಾದ ನಂತರ
ಯಾವುದಾದರೂ ಎರಡು ಆಂತರಿಕ ಮೂಲಗಳು, ಯಾವುದಾದರೂ ಎರಡು ಬಾಹ್ಯ ಮೂಲಗಳು. ಎನಿ ಟು ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಎನಿ ಟು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಅದಾದ ನಂತರ ಅನುಕೂಲ ಮತ್ತು ಅನಾನುಕೂಲ, ಆಂತರಿಕ ಮತ್ತು ಬಾಹ್ಯ ಮೂಲಗಳ ಅನುಕೂಲ ಮತ್ತು ಅನಾನುಕೂಲ. ಇದನ್ನ ಸಾಧ್ಯವಾದ್ರೆ ಸ್ಕಿಪ್ ಮಾಡ್ರಿ, ಬಿಕಾಸ್ 2 ಮಾರ್ಕ್ಸ್ಗೆ ನೀವು ಅನುಕೂಲನೂ ಓದಬೇಕು, ಅನಾನುಕೂಲನೂ ಓದಬೇಕು. ಆಂತರಿಕ ಮೂಲದ ಅನುಕೂಲ ಅನಾನುಕೂಲ, ಬಾಹ್ಯ ಮೂಲಗಳ ಅನುಕೂಲ ಅನಾನುಕೂಲ. ಸೊ ಅದು ಹೆವಿ ಆಗ್ತದೆ, 2 ಮಾರ್ಕ್ಸ್ ಅದು ವರ್ತ್ ಅಲ್ಲ. ಹಾಗಾಗಿ ಅಭಿಶಿಕ್ಷಣ ಒಂದು ಪರ್ಫೆಕ್ಟ್ ಮಾಡ್ರಿ. ಆಂತರಿಕ ಮೂಲದಲ್ಲಿ 2 ಬರ್ತಾವ್ರಿ, ಒಂದು ಬಡ್ತಿ ಮತ್ತು ವರ್ಗಾವಣೆ, ಪ್ರಮೋಷನ್ ಅಂಡ್ ಟ್ರಾನ್ಸ್ಫರ್ ಇನ್ ಇಂಟರ್ನಲ್ ಸೋರ್ಸ್. ಎಕ್ಸ್ಟರ್ನಲ್ ಸೋರ್ಸ್ 10-12 ಅದಾವು, ಯಾವುದಾದ್ರು 2 ಬರೀಬಹುದು. ಅಡ್ವರ್ಟೈಸ್ಮೆಂಟ್ ಬರಬಹುದು, ಟೆಲಿವಿಷನ್ ಮಾರ್ಕೆಟಿಂಗ್ ಮೀಡಿಯಾದಾಗೂ ಬರಬಹುದು. ಅದು ಆ ರೀತಿ ಕೂಡ ನೀವು ಎಕ್ಸ್ಟರ್ನಲ್ ಸೋರ್ಸ್ನಲ್ಲಿ ಬರೆಯುವಂತಹ ಸಾಧ್ಯತೆ ಇರ್ತದೆ. ಅರ್ಥ ಆಯ್ತಾ? ಕ್ಯಾಶುವಲ್ ಕಾಲರ್ಸ್ ಅಂತ ಕರಿತೀವಿ, ನೇರ ಸ್ವೀಕೃತ ಅರ್ಜಿಗಳು, ಆ ರೀತಿಯೂ ಬರೀಬಹುದು. ಸೊ ದಿಸ್ ಆರ್ ಚಾಪ್ಟರ್ ನಂಬರ್ 1, 2, 4, 5, 6. 1, 2, 3, 4, 5 ಚಾಪ್ಟರ್. ಎಷ್ಟು ಕ್ವಶನ್ಸ್ ಬಂದು ಇಲ್ಲಿ? ಪ್ರತಿಯೊಂದು ಚಾಪ್ಟರ್ ಇಂದ ಒಂದೊಂದು ಕ್ವಶನ್ಸ್. ಎಷ್ಟು ಕ್ವಶನ್ಸ್ ಅದು? 5 ಕ್ವಶನ್ಸ್. ಸರ್ ಹಾಗಾದ್ರೆ ನೀವು ಹೇಳಿದ್ರಿ 2 ಮಾರ್ಕ್ಸಿನ 10 ಕ್ವಶನ್ಸ್ ಬರ್ತಾವು ಅಂತ. ಇದು ಪಾರ್ಟ್ 1. ಈಗ ಇಲ್ಲಿಗೆ ನನ್ನ ಸೆಷನ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ 5 ಕ್ವಶನ್ಸ್ ಫ್ರಮ್ ಚಾಪ್ಟರ್ ನಂಬರ್ 7, 8, 9, 10 ಆಮೇಲೆ 11 ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಪಾರ್ಟ್ 2 ನಲ್ಲಿ ಕವರ್ ಮಾಡ್ತೀವಿ. ಇದು ಪಾರ್ಟ್ 1. ಓಕೆ, ಸೊ ಎರಡನೇ ದಿಸ್ ಇಸ್ ಸೆಕ್ಷನ್ ಬಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ PUC ಟು ಬಿಸ್ನೆಸ್ ಸ್ಟಡೀಸ್. ಎಷ್ಟೋ ಜನ ಮೆಸೇಜ್ ಕೂಡ ಹಾಕಿದ್ರಿ, ಸರ್ 2 ಮಾರ್ಕ್ಸ್ ಮಾಡ್ರಿ ಅಂತೇಳಿ. ಈ ರೀತಿ ನೀವು ಮೆಸೇಜ್ ಮತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿದಾಗ ನಮಗೂ ಹೆಲ್ಪ್ ಆಗ್ತದೆ. ವಿದ್ಯಾರ್ಥಿಗಳಿಗೆ ಏನು ಬೇಕಾಗಿದೆ, ಅವ್ರಿಗೆ ಆ್ಯಕ್ಚುಲಿ ಆಗಿ ಅವಶ್ಯಕ ಇರುವಂತಹ ಮ್ಯಾಟರ್ ಯಾವುದು ಅಂತ ನಮಗೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಮೆಸೇಜ್ ಮತ್ತು ಕಮೆಂಟನ್ನು ಮಾಡಿರಿ, ನಮಗೆ ಹೆಲ್ಪನ್ನು ಮಾಡಿರಿ, ನಮಗೆ ಸಪೋರ್ಟನ್ನು ಮಾಡಿರಿ. ನಿಮಗೆ ಸಹಾಯ ಮಾಡುವಂತಹ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಾವು ಕಲ್ಪಿಸಿ ನಿಮಗೆ ಕೊಡ್ತೀವಿ. ಯಾರೆಲ್ಲ ನಮ್ಮ ವಿಡಿಯೋವನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಅಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿದಾಗ ನೋಟಿಫಿಕೇಶನ್ ಕೂಡ ನಿಮಗೆ ಬರ್ತದೆ. ಯಾರಿಗೆಲ್ಲ ಇದು ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ ಅವ್ರಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿರಿ. Until I upload my part 2 second PUC business study 2 marks important questions, please keep watching Vikas Commerce Tutorials and also please keep supporting Vikas Commerce Tutorials. Thank you.